ಕೂದಲು ಉದುರ್ತಾ ಇದೆ, ಬಿಳಿ ಕೂದಲಾಗ್ತಾ ಇದೆ, ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಬರೀ ಆ ಎಣ್ಣೆ ಹಚ್ಕೊಳ್ಳೋದು, ಈ ಎಣ್ಣೆ ಹಚ್ಕೊಳ್ಳೋದು, ಕ್ರೀಮ್ಸ್ನ ಯೂಸ್ ಮಾಡೋದು, ಶಾಂಪೂನ ಚೇಂಜ್ ಮಾಡೋದನ್ನ ಬಿಟ್ಟು ಈ ರೀತಿ ಪೌಷ್ಟಿಕಾಂಶ ಇರುವಂತಹ ಉಂಡೆನ ತಿನ್ನಿ. ತುಂಬ ಹೆಲ್ದಿ ಆಗಿರುವಂಥ ಉಂಡೆ. ನಮ್ಮ ಸ್ಕಿನ್ ಮತ್ತು ಹೇರ್ಗೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶವು ಈ ಉಂಡೆಯಲ್ಲಿದೆ. ಮಾಡೋದು ಕೂಡ ತುಂಬ ಸುಲಭ. 100 ಗ್ರಾಮ್ನಷ್ಟು ಕಪ್ಪು ಎಳ್ಳನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. 50 ಗ್ರಾಮ್ನಷ್ಟು ಬಿಳಿ ಎಳ್ಳು ಚಟ್ಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡು ಬಿಡೋಣ. ಎಳ್ಳು ಜಿಂಕ್ ರಿಚ್ ಇದೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ ಮತ್ತು ಹೇರ್ಗೆ ತುಂಬ ಇಂಪಾರ್ಟೆಂಟ್. ಅಲ್ಲದೆ ಡಯಟರಿ ಫೈಬರ್ ಇದೆ, ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಈಗ 20 ಗ್ರಾಮ್ನಷ್ಟು ನಾನು ಒಣ ಕೊಬ್ಬರಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ಅದೇ ಪ್ಯಾನ್ಗೆ ನಾನು 20 ಗ್ರಾಮ್ನಷ್ಟು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹುರ್ಕೊಂಡ್ಬಿಡೋಣ. ತುಂಬ ಹೊತ್ತು ಹುರಿಬೇಕಂತಿಲ್ಲ, ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು. ಸೊ ಪಂಪ್ಕಿನ್ ಸೀಡ್ಸ್ನ ಹುರಿದಾಗಿದೆ, ಇದನ್ನು ಕೂಡ ತೆಗೆದುಬಿಡೋಣ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬೌಲ್ನಷ್ಟು ನಾನು ಖರ್ಜೂರನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ತೆಗೆದು ಖರ್ಜೂರನ ತಗೊಂಡಿದ್ದೀನಿ. ಶುಗರ್ ಫ್ರೀ ಮಾಡ್ತಾ ಇರೋದ್ರಿಂದ ಖರ್ಜೂರನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲನ ಕೂಡ ಹಾಕಿ ಮಾಡ್ಕೊಳ್ಬೋದು. ನೋಡಿ, ಖರ್ಜೂರ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ತಣ್ಣಗಾಗಿರುವಂತಹ ಪಂಪ್ಕಿನ್ ಸೀಡ್ಸ್, ಹುರಿದಿರುವಂಥ ಎಳ್ಳು, ಕೊಬ್ಬರಿ ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಹಾಗೆ ನಾವು ಖರ್ಜೂರನ ಬೇಯಿಸಿಟ್ಕೊಂಡಿದ್ವಲ್ವ, ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಈಸಿ ಆಗಿರೋವಂಥ ಒಂದು ರೆಸಿಪಿ ಇದು, ಬಟ್ ತುಂಬ ಬೆನಿಫಿಷಿಯಲ್ ಕೂಡ. ನೋಡಿ, ನಾನು ರುಬ್ಕೊಂಡಿದ್ದೀನಿ. ರುಬ್ಬಿರೋವಂಥ ಮಿಶ್ರಣನ ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ಘಮ ಚೆನ್ನಾಗಿ ಬರುತ್ತೆ, ತಿನ್ನೋವಾಗ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಂಡೆನ ಕಟ್ತಾ ಹೋಗೋಣ. ಎಳ್ಳಿನಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ. ಹಾಗಾಗಿ ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಮಾಡೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಷ್ಟು ಈಸಿಯಾಗಿ ಉಂಡೆನ ಕಟ್ಕೊಂಡು ಬಿಡ್ಬೋದು. ಹೇರ್ ಫಾಲ್ ಕಡಿಮೆ ಆಗೋಕ್ಕೆ, ವೈಟ್ ಹೇರ್ ಕಡಿಮೆ ಮಾಡೋಕ್ಕೆ, ಸ್ಕಿನ್ಗೆ ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಈ ಉಂಡೆ. ಸೊ ಟ್ರೈ ಮಾಡಿ ನೋಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ.